ನಾನು ಹುಬ್ಳಿಯಿಂದ ಬರುವಾಗ ಇವತ್ತೇ ಇಲ್ಲ, ಯಾವಾಗ ಬೇಕು ಯಾವತ್ತಾದ್ರೂ ಹುಬ್ಳಿಗೆ ಹೋಗಿ ವಾಪಸ್ ಬರುವಾಗ ಅಬ್ದುಲ್ಲಾ ಖಾನ್ನ ನ್ಯಾಪ್ಸ್ಕೊಂಡು ಇಲ್ಲಿ ಬಂದುಬಿಟ್ಟು ಟೀ ಕುಡ್ಕೊಂಡೇ ಹೋಗೋದು. ಅವರು ನನ್ನ ಜೊತೆ ಅಲ್ಪಸಂಖ್ಯಾತರ ಘಟಕದಲ್ಲಿ ನಾನು ಚೇರ್ಮನ್ ಇದ್ದಾಗ ನಮಗೆ ವೈಸ್ ಚೇರ್ಮನ್ ಆಗಿದ್ದರು. ತುಂಬ ಆತ್ಮೀಯರು. ಆದರೆ ಈ ಸರಿ ಅವ್ರ ಬರ್ತ್ಡೇಗೆ ವಿಶ್ ಮಾಡೋಕ್ಕೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಫೋನ್ ಮಾಡಿ ಬರ್ತಿದ್ದೀನಪ್ಪ ಅಂತ ಹೇಳಿ ಸ್ವಲ್ಪ ಟೀ ರೆಡಿ ಮಾಡಿರಿ ಅಂತ ಹೇಳಿಬಿಟ್ಟು ಟೀ ಚೆನ್ನಾಗಿ ಮಾಡಿಸ್ತಾರೆ ಅವರು. ತುಂಬ ಚೆನ್ನಾಗಿರ್ತದೆ ಟೀ ಕುಡ್ಕೊಂಡು ಹೋಗೋಣ ಅಂಥೇಳಿ ಹಂಗೆ ಬರ್ತ್ಡೇಗೆ ವಿಶ್ ಮಾಡಿಬಿಟ್ಟು ದೇವರವ್ರಿಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಲಿ, ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಅವ್ರನ್ನ ಹ್ಯಾಪಿ ಬರ್ತ್ಡೇ ಹೇಳೋಣ ಅಂಥೇಳಿ ಬಂದೆ. ಒಳ್ಳೆ ಟೀ ಸರ್ವ್ ಮಾಡಿದ್ದಾರೆ. ಟೀ ಕುಡಿದೆ, ಚೆನ್ನಾಗಿತ್ತು. ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅಯ್ಯೋ, ಅದೆಲ್ಲ ದೊಡ್ಡ ಮಾತ್ರಿ, ನಾವೆಲ್ಲ ಯಾಕೆ ಮಾತಾಡ್ಬೇಕು ಅದ್ರ ಬಗ್ಗೆ? ನೋಡಿ, ರೀಶಫಲ್ ಮಾಡೋರು ಡೆಲ್ಲಿಯಿಂದ ಪರ್ಮಿಷನ್ ಬರಬೇಕು, ಆವಾಗ ರೀಶಫಲ್ ಮಾಡ್ತಾರೆ. ಮತ್ತು ಚೇಂಜ್ ಮಾಡೋದಿದ್ರು ಡೆಲ್ಲಿಯಿಂದ ಪರ್ಮಿಷನ್ ಬರಬೇಕು, ಆವಾಗ ಮಾಡ್ತಾರೆ. ಎಲ್ಲ ಡೆಲ್ಲಿಯವ್ರು ಮಾಡೋರು, ನಾವೇನು ಹೇಳಬೇಕಾಗ್ತದೆ? ಈ ರಾಮ್ಜಿದು ಪ್ರೊಟೆಸ್ಟು ಎಲ್ಲ ದೇಶದಲ್ಲಿ ನಡೀತಾ ಇದೆ, ನಮ್ಮ ಕರ್ನಾಟಕದಲ್ಲೂ ನಡೀತಾ ಇದೆ. 27ನೇ ತಾರೀಕು ಆ ಪ್ರೊಟೆಸ್ಟ್ ಇಟ್ಕೊಂಡಿದ್ದಾರೆ ಅಧ್ಯಕ್ಷರು. ಅವರ ಅಧ್ಯಕ್ಷತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾರೆ. ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಸುರ್ಜಿತ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಕೆ ಸಿ ವೇಣುಗೋಪಾಲ್ ಸಾಹೇಬರು ಕೂಡ ಬರ್ತಿದ್ದಾರೆ. ತುಂಬ ಜೋರಾಗಿ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ 27ನೇ ತಾರೀಕು. ಟ್ರಕ್ ಟರ್ಮಿನಲ್ದು ನಿಗಮದಲ್ಲಿ ಬರ್ತದೆ. ಅದು ಹತ್ರ 9 ಟ್ರಕ್ ಟರ್ಮಿನಲ್ಸು ಆಪರೇಷನ್ನಲ್ಲಿದೆ. ನಾನು 4 ರೆಡಿ ಆಗಿದೆ. ಅದನ್ನು ಉದ್ಘಾಟನೆ ಮಾಡಿಸಿ ಶುರು ಮಾಡಬೇಕು. ಮತ್ತು ದಾಬಸ್ಪೇಟೆಯಲ್ಲಿ ಒಂದು ಮಾಡಬೇಕು ಅಂಥೇಳಿ ಡಿಮ್ಯಾಂಡ್ ಬರ್ತಾ ಇದೆ. ಯಾಕಂದರೆ ಸೆಂಟರ್ ಪ್ಲೇಸು, ಲಾರೀಸು, ಅದು ಎಲ್ಲ ಗುಡ್ಸ್ ಲಾರೀಸು ಎಲ್ಲ ತುಂಬ ಜಾಸ್ತಿ ಓಡಾಡೋದು. ಆ ಕಡೆ ಜನಕ್ಕೆ ತೊಂದರೆ ಆಗ್ತಾಯಿದೆ, ಟ್ರಾಫಿಕ್ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಮತ್ತು ಮಾಡ್ತಾಯಿದ್ದೀವಿ. ಚಿತ್ರದುರ್ಗ, ದಾವಣಗೆರೆ, ದಾಬಸ್ಪೇಟೆ, ಮತ್ತು ತುಮಕೂರಲ್ಲೂ ಇದೆ, ಗುಲ್ಬರ್ಗಾದಲ್ಲೈತೆ, ರಾಯಚೂರಲ್ಲಿ ಉದ್ಘಾಟನೆ ಆಗಿದೆ. ಎಲ್ಲ ಕಡೆ ಮೋಸ್ಟ್ಲಿ ಮಾಡ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಮಾಡ್ತೀವಿ. ಯಾವುದು? ಅದು ಒನ್ಸ್ ಅಗೇನ್ ಲೆಫ್ಟ್ ಟು ದಿ KPCC ಹೈಕಮಾಂಡ್. ಅವರು ಸೇವೆ ಮಾಡ್ತಿದ್ದಾರೆ ಪಕ್ಷಕ್ಕೆ, ಅದು ಗೊತ್ತಿದೆ ಎಲ್ಲರಿಗೆ, ವರಿಷ್ಠರಿಗೆ. ಇಲ್ಲಿ ಇರ್ತಕ್ಕಂಥ ನಾಯಕರು ಡಾಕ್ಟರ್ G ಪರಮೇಶ್ವರ್ ಅವರು ಮತ್ತು ಜಯಚಂದ್ರ ಸಾಹೇಬರು, ಇವ್ರಿಗೆ ಹಿರಿಯವರು ಯಾರು, ಇಲ್ಲಿ ಹಳಬರು ಯಾರು ಅಂತ ಅವರಿಬ್ಬರಿಗೂ ಚೆನ್ನಾಗಿ ಗೊತ್ತಿದೆ. ಅವ್ರು ಮಾಡ್ತಾರೆ. ಆಗ್ಬೇಕು, ಅವ್ರಿಗೆ ಏನಾದರೂ ಒಂದು ಹಾಕಬೇಕು. ಏನಾದರೂ ಅಂತಂದರೆ ಇಂಥದ್ದೆಲ್ಲ ಒಳ್ಳೇದು ಏನಾದರೂ ಒಂದು ಹಾಕಬೇಕು. ನಾವು ಸಹಾಯ ಮಾಡ್ತೀವಿ ಅವ್ರಿಗೆ. ಏನಿಲ್ಲ, ಈಗ ಆ್ಯಕ್ಚುಲಿ ಹುಬ್ಳಿ ಪ್ರವಾಸದಲ್ಲಿದ್ದರು. ಮಾನ್ಯ ಸಯೀದ್ ಅಹಮದ್ ಸಾಹೇಬ್ರವರು, ನಾನು ಅವ್ರ ಜೊತೆಯಲ್ಲೂ ಸಹ ವೈಸ್ ಚೇರ್ಮನ್ ಆಗಿ ಮೈನಾರಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ಅವರು ಅಧ್ಯಕ್ಷರಿದ್ದರು ರಾಜ್ಯ KPCC ಅಲ್ಪಸಂಖ್ಯಾತರಲ್ಲಿ. ಈಗ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ವೆರಿ ರೀಸೆಂಟ್ಲಿ, ದೇವರಾಜ್ ಅರಸ್ ಟ್ರಕ್ ಟರ್ಮಿನಲ್ ಅಂತ. ಹಾಗಾಗಿ ಇದು ಫಸ್ಟ್ ಭೇಟಿ ಆದ ನಂತರ, ಇದ್ರ ಮುಂಚೆ ಬಂದಿರಲಿಲ್ಲ. ಇದು ನಿಗಮ ಮಂಡಳಿ ಅಧ್ಯಕ್ಷರಾದ ನಂತರ ಇದು ಫಸ್ಟ್ ಭೇಟಿ ಶಿರಾಗೆ. ನಾನು ಹೇಳ್ತಾ ಇದ್ದೆ, ಮೊನ್ನೆನೂ ಇನ್ವೈಟ್ ಮಾಡಿದ್ದೆ, ಭಾಳ ಬ್ಯುಸಿ ಶೆಡ್ಯೂಲ್ನಾಗಿತ್ತು, ಬರೋಕ್ಕಾಗಿಲ್ಲ. ಬರ್ತ್ಡೇ ವಿಶಸ್ಗೂ ಬಂದಿದ್ದಾರೆ, ಜೊತೆಯಲ್ಲಿ ಒಂದು ಕಾಫಿ ಕುಡಿಯೋಣ ಸರ್ ಅಂತಲೂ ಹೇಳಿದ್ದೆ. ಟೈಮೇ ಸಿಗ್ತಾ ಇರಲಿಲ್ಲ. ಈಗ ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಪರವಾಗಿ ವಂದನೆಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಯಾವುದು ಜೊತೆಗೆ ರಾಜಕಾರಣ ಮಾಡಿರೋರು ಸಾಹೇಬರು ನನಗೆ ಒಂದು ಬ್ರೇಕ್ ಕೊಟ್ಟಿರೋದು. ಸ್ಟೇಟಲ್ಲಿ ಅಧ್ಯಕ್ಷರು ಇದ್ದರು, ನನಗೆ ವೈಸ್ ಚೇರ್ಮನ್ ಮಾಡಿ ಆ ಕಾಲದಲ್ಲೂ ಅವತ್ತಿಂದನೂ ಬ್ರೇಕ್ ಕೊಟ್ಟರು. ನಾನು ಇಡೀ ರಾಜ್ಯದಲ್ಲಿ 4-5 ಕನ್ವೆನ್ಷನ್ ಮಾಡಿದ್ವಿ ಜೊತೆಯಲ್ಲಿ, ಹುಬ್ಳಿಯಲ್ಲಿ ಮತ್ತು ಧಾರವಾಡ ಮತ್ತು ಬೆಂಗಳೂರಿನಲ್ಲಿ, ಅನೇಕ ಸ್ಟೇಟಲ್ಲಿ ಇದು ಡಿಸ್ಟ್ರಿಕ್ನಲ್ಲಿ ಮಾಡಿದ್ವಿ. ಭಾಳ ಸಕ್ಸಸ್ಫುಲ್ ಇತ್ತು.
ಅವ್ರ ಪ್ಲೇಟ್ ಭಾಳ ನೆನ್ಸ್ಕೊಂತೀವಿ. ಈಗ ಸದ್ಯಕ್ಕೆ ನಮ್ಮ ಚೇರ್ಮನ್ ಜಬ್ಬರ್ ಸಾಬ್ ಅಂತ ಇದ್ದಾರೆ, MLC ಅವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮುಂದೆ ನೋಡೋಣ, ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಏನೋ ನೋಡೋಣ.